ಫುಲ್ ಉಲ್ಟಾ ತಿರುಗಿಸ್ತಿದ್ದಾರೆ. ಜಂಪ್ ಮಾಡಿ. ಇವತ್ತು ನಾನು ಯಾರ ಜೊತೆ ಹೋಗ್ತಿದ್ದೀನಿ? ಬಾರೋ, ದಿಗಂತ್ ಜೊತೆ. ಆ್ಯಂಡ್ ಎಲ್ಲಿಗೆ ಹೋಗ್ತಿದ್ದೀವಿ ದಿಗಂತ್? ಫನ್ ವರ್ಲ್ಡ್. ಸೊ ಇವನೇ ಆ ಪ್ಲೇಸ್ ಸಜೆಸ್ಟ್ ಮಾಡಿದ್ದು, ಅದಕ್ಕೆ ಇವನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಏನೋ ಬ್ಯಾಂಗ್ಳೂರಿಗೆ ಬಂದುಬಿಟ್ಟೆ. ವಯನಾಡು ಪಾಂಡಿಚೇರಿನೋ ಹೋಗೋಣ ಅಂತ. ಬಟ್ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಇನ್ನೇನು ಬ್ಯಾಂಗ್ಳೂರಲ್ಲೇ ಇದ್ದೀನಲ್ಲ, ಅಟ್ಲೀಸ್ಟ್ ಬ್ಯಾಂಗ್ಳೂರಲ್ಲಾದರೂ ಸುತ್ತಾಡ್ಕೊಬರೋಣ, ಯಾವುದಾದ್ರೂ ಪ್ಲೇಸಸ್ ನೋಡ್ಕೊಬರೋಣ ಅಂತ. ನಾನೊಂದು ವಂಡರ್ಲಾ ಹೋಗಿದ್ದೀನಿ ಒಂದು 3-4 ಸತಿ. ನನಗೆ ಆ ಥರ ಅಮ್ಯೂಸ್ಮೆಂಟ್ ಪಾರ್ಕ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ದಿಸ್ ಟೈಮ್ ಫನ್ ವರ್ಲ್ಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾನು ದಿಗಂತ್ ಹೋಗ್ತಾ ಇರೋದು. ದಿಗಂತ್ ದಿಯಾನ್ ತಮ್ಮ. ಸೊ ಅವನು 10th ಸ್ಟ್ಯಾಂಡರ್ಡ್ ಈಗ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ PU ಹೋಗಬೇಕು. ಈಗ ಅವನಿಗೂ ಸಮ್ಮರ್ ವೆಕೇಷನ್ಸ್ ಇತ್ತು. ಆ್ಯಂಡ್ ಇವತ್ತು ಕೂಡ ನಾವು ಆಟೋದಲ್ಲಿ ಹೋಗ್ತಿದ್ದೀವಿ. ಎಷ್ಟು ಟ್ರಾಫಿಕ್ ಇದೆ ನೋಡಿ, ತುಂಬ ಬಿಸಿಲು ಕೂಡ. ಲಾಂಗ್ ವೇ ಟು ಗೋ. half an hour. Oh my god. Hello guys, finally we came to Fun World. What a park. So I think ticket ಅಲ್ಲಿ ತಗೋಬೇಕು ಅನ್ಸುತ್ತಲ್ಲ. ಕಟ್ ಮಾಡು. ಈ ಸಮ್ಮರಲ್ಲಿ ಈ ಥರ ವಾಟರ್ ಪಾರ್ಕಲ್ಲಿ ಆಡೋಕ್ಕೆ ಕ್ರೇಜಿ ಆಗಿರುತ್ತೆ. ನಾನು ಫಸ್ಟ್ ಟೈಮ್ ಬರ್ತಿರೋದು ಫನ್ ವರ್ಲ್ಡಿಗೆ. ತುಂಬ ಎಕ್ಸೈಟ್ಮೆಂಟ್ ಇದೆ, ಹೇಗಿರುತ್ತೆ ಏನು ನೋಡೋಣ. ವೀಕೆಂಡ್ ಅಲ್ಲ, ಸೊ ಹಾಗಾಗಿ ರಶ್ ಇದೆ. ಟಿಕೆಟ್ ಕೌಂಟ್ರ್ ಇಷ್ಟು ರಶ್ ಇದೆ, ಅದ್ರ ಮಧ್ಯೆ ಹೋಗಿ ಹೇಗೆ ಟಿಕೆಟ್ ತರೋದು ಗೊತ್ತಿಲ್ಲ. ಸ್ಟೂಡೆಂಟ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಫನ್ ವರ್ಲ್ಡಿಗೆ ಬರೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ನಿಮ್ಮ ID ಕಾರ್ಡ್ನ ತೊಗೊಬನ್ನಿ. 40% ಡಿಸ್ಕೌಂಟ್ ಇದೆ. ದಿಗಂತಿಗೆ ಗೊತ್ತಿತ್ತು, ಬಟ್ ಆಲ್ಸೋ ಅವ್ನ ID ಕಾರ್ಡ್ ಎಲ್ಲಿದೆ ಅಂತ ಸಿಕ್ಕಲಿಲ್ಲ, ಹಾಗಾಗಿ ತರಲಿಲ್ಲ. ಫುಲ್ ಅಮೌಂಟ್ ಕೊಡಬೇಕಾಯ್ತು. ಟಿಕೆಟ್ ಪ್ರೈಸ್ ನೋಡಿ. ಸೊ ಗೈಸ್ 2 ಟಿಕೆಟ್ಸ್ ತೊಗೊಂಡಾಯ್ತು. ಏನಿದು ಫನ್ ನೆವರ್ ಎಂಡ್ಸ್. ಸೊ ಒಬ್ಬರಿಗೆ 2000 ಅಲ್ಲ 1500. ಎಂಟ್ರಿಲಿ ನಿಮಗೆ ಈ ಬ್ಯಾಂಡ್ನ ಹಾಕ್ತಾರೆ. ಸೊ ನೀವು ಟಿಕೆಟ್ ಪ್ರೈಸ್ ತೊಗೋಬೇಕಾದ್ರೆ ಕೊಡ್ತಾರೆ ಈ ಬ್ಯಾಂಡ್ನ. ಅದನ್ನು ಹಾಕ್ಸ್ಕೊಂಡ್ಮೇಲೆ ಒಳಗೆ ನಿಮಗೆ ಎಂಟ್ರಿ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ ನಮ್ಮ ಮನೆಗೆ ವಾಪಸ್ ಹೋಗಬೇಕಿತ್ತು. ಯಾಕೆ ಗೊತ್ತಾ ಗೈಸ್, ನಾನು 1 ರೂಪಾಯಿನ ಕ್ಯಾಶ್ ತಂದಿಲ್ಲ, ಎಲ್ಲ UPI ಪೇಮೆಂಟ್ಸು. ಗೂಗಲ್ ಪೇ ಸ್ಕ್ಯಾನ್ ಮಾಡ್ತಿದ್ದೀನಿ, ಸ್ಕ್ಯಾನ್ ಆಗ್ತಿಲ್ಲ. ಆಮೇಲೆ ಫೋನ್ಪೇನ ಇನ್ಸ್ಟಾಲ್ ಮಾಡ್ಕೊಂಡು ಫೋನ್ಪೇಲಿ ಸ್ಕ್ಯಾನ್ ಮಾಡಿದಾಗ ಪೇ ಆಯಿತು. ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಲ್ವಾ, UPIನೇ ಡಿಪೆಂಡ್ ಆದರೆ ನೆಟ್ವರ್ಕ್ ಇಲ್ಲ ಅಂದರೆ ಎಲ್ಲ ತುಂಬ ಕಷ್ಟ. ತುಂಬ ಲಗೇಜ್ ಬ್ಯಾಗೇಜ್ ಎಲ್ಲ ವಾಟರ್ ಪ್ರೂಫ್ ಮೊಬೈಲ್ ಕವರ್ ಅವೈಲೇಬಲ್. ಇಲ್ಲ, ಔಟ್ ಆಫ್ ಸ್ಟಾಕ್ ಅಂತ ಇದೆ. ಸರ್ ಮೊಬೈಲ್ ಕವರ್ ಇದೆಯಾ? ಏನು ಮಾಡೋದು ಮತ್ತೆ, ಈ ಥರ ಹಾಕಿದ್ದಾರೆ. ನಾವು ವಿಡಿಯೋ ಮಾಡೋಕ್ಕೆ ಬೇಕು, ಬಟ್ ಮೊಬೈಲ್ ಕವರ್ ಇದು. ಲಾಕರ್ ಕೀ ಮೇಡಮ್, ಇದು ಲಾಕರ್ ಬ್ಯಾಗೇಜ್ ಸ್ಟ್ರೈಟ್ ಲೆಫ್ಟ್ ಅಂತ. ವಾವ್, ಆಕ್ಟೋಪಸ್ ಪ್ರಿಂಟ್. ಇಲ್ಲಿ ನಿಮ್ಮ ಎಂಟ್ರೆನ್ಸಲ್ಲೇ ನಿಮಗೊಂದು ಬ್ಯಾಗ್ ಕೊಡ್ತಾರೆ, ಸ್ಲಿಪ್ಪರ್ ರಿಮೂವ್ ಮಾಡ್ಬೋದು. ಆ್ಯಂಡ್ ಬ್ಯಾಂಡ್ ಮೇಲೆ ನಂಬರ್ ಬರೀತಾರೆ, ಬ್ಯಾಗ್ ಮೇಲೂ ಆ ಸೇಮ್ ನಂಬರ್ ಬರೀತಾರೆ. ಆ್ಯಂಡ್ ಹೋಗುವಾಗ ನೀವು ಇಸ್ಕೊಂಡು ಹೋಗ್ಬೋದು. ವಾಟರ್ ಗೇಮ್ಸ್ ಆಗಿರೋದ್ರಿಂದ ಶೂ ಸ್ಲಿಪ್ಪರ್ಸ್ ಇನ್ಸೈಡ್ ಅಲೋ ಇಲ್ಲ. ಬೇರೆ ಡ್ರೈ ಗೇಮ್ಸಿಗೆ ಅಲೋ ಇದೆ, ಬಟ್ ನಾನು ಫಸ್ಟ್ ವಾಟರ್ ಗೇಮ್ಸ್ ಆಡೋಕ್ಕೆ ಹೋಗಿದ್ದು. ನೆಕ್ಸ್ಟ್ ಇಲ್ಲಿ ಬ್ಯಾಗೇಜ್ ಇಡೋಕ್ಕೆ ಬಂದಿದ್ದೀನಿ. ಚೇಂಜಿಂಗ್ ರೂಮಲ್ಲಿ ನಿಮ್ಮ ಲಗೇಜ್ನ ಇಡಬೇಕು ಅಂದರೆ ನೀವು ಇಲ್ಲಿ 500 ರೂಪೀಸ್ನ ಡಿಪಾಸಿಟ್ ಮಾಡಬೇಕು. ಏನಾದರೂ ಆ ಕೀನ ನೀವು ಅಕಸ್ಮಾತ್ ಕಳ್ಕೊಂಡ್ರಿ ಅಂದರೆ 1000 ರೂಪೀಸ್ ಫೈನ್ ಹಾಕ್ತಾರೆ. ಹೋಗಬೇಕಾದ್ರೆ ನೀವು ಆ ಕೀ ವಾಪಸ್ ಕೊಟ್ಟು ನೀವು 500 ರೂಪೀಸ್ನ ಇಸ್ಕೊಂಡು ಹೋಗ್ಬೋದು. ಇದೇ ನೋಡಿ ಬ್ಯಾಂಡ್ ಇದೆಯಲ್ಲ ಕೀ, ಸೊ ಕೀ ನಂಬರ್ ಈ ಬಾಕ್ಸ್ ನಂಬರ್ ಸೇಮ್ ಓಪನ್ ಆಗುತ್ತೆ.
ದಿಗಂತ್ ಹೇಳಿದ್ದ ವಾಟರ್ ಗೇಮ್ಸ್ ಆಡ್ಬೇಕಾದ್ರೆ ನೈಲಾನ್ ಶರ್ಟ್ಸ್ ಮಾತ್ರ ಹಾಕೋಬೇಕು ಅಂತ, ಯಾಕಂದ್ರೆ ನಾನು ಲಾಸ್ಟ್ ಇಯರ್ ಸ್ಕೂಲ್ ಟ್ರಿಪ್ ಕರ್ಕೊಂಡು ಹೋಗಿದ್ರಂತೆ. ಬಟ್ ನಾನು ನೈಲಾನ್ ತಂದಿರಲಿಲ್ಲ, ಸೊ ಇಲ್ಲೇ ಶಾಪ್ ಮಾಡಿದೆ. ಇಲ್ಲಿ ಎಲ್ಲ ಕಲರು ನೈಲಾನ್ ಶರ್ಟ್ಸ್ ಇಟ್ಟಿದ್ದಾರೆ ನೋಡಿ. ಒಂದು ಶರ್ಟಿಗೆ 200 ರುಪೀಸ್. ನಾನು ಕಾಟನ್ ಹಾಕ್ಕೊಂಡು ಹೋಗಿದ್ದೆ ಶರ್ಟ್, ಬಟ್ ಇಲ್ಲ ನೈಲಾನ್ ಹಾಕಬೇಕು ಅನ್ನೋತ್ತಿಗೆ ನಾನು ಇಲ್ಲಿ ಶಾಪ್ ಮಾಡಿದೆ. Should I take blue? Black अच्छा है. अब रेड लियो अच्छा था, रेड की अच्छा नहीं, ब्लू अच्छा है. Blue अच्छा नहीं. रेड ब्लू ब्लैक. Outfit ಕೂಡ change ಆಯ್ತು. ಆಡಕ್ಕೆ ಹೋಗೋಣಪ್ಪ. ಮ್ಯೂಸಿಕ್ ಹಾಕಿದ್ದಾರೆ, ಎಲ್ಲ ಬಾಲಿವುಡ್ ಸ್ಯಾಂಡಲ್ವುಡ್ ಹಾಡ್ ಪ್ಲೇ ಮಾಡ್ತಿದ್ದಾರೆ. ಕಾಪಿರೈಟ್ ಸ್ಟ್ರೈಕ್ಸ್ ಬರುತ್ತೆ ನನ್ನ ಚಾನಲ್ಗೆ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಫಸ್ಟ್ ನಾವು ಆಡೋಕ್ಕೆ ಬಂದಿದ್ದು ವಾಟರ್ ಗೇಮ್ಸ್. ನೀವು ವಾಟರ್ ಗೇಮ್ಸ್ ಆಡೋಕ್ಕೆ ಬರಬೇಡಿ, ಫಸ್ಟ್ ಡ್ರೈ ಗೇಮ್ಸ್ನ ಆಡ್ಕೊಂಡು ಬನ್ನಿ ಗೈಸ್. ನನಗೆ ದಿಗಂತ್ ಏನು ಹೇಳಿದ ಅಂದರೆ ವಾಟರ್ ಗೇಮ್ಸ್ ಸಪ್ರೇಟ್, ಡ್ರೈ ಗೇಮ್ಸ್ ಸಪ್ರೇಟ್. ನಾವು ವಾಟರ್ ಗೇಮ್ಸ್ ಅಷ್ಟೇ ಆಡಬೇಕು, ಅದಕ್ಕೆ ಮಾತ್ರ ಪೇ ಮಾಡಿರೋದು. ಡ್ರೈ ಗೇಮ್ಸಿಗೆ ಬೇರೆ ಎಕ್ಸ್ಟ್ರಾ ಪೇ ಮಾಡಿ ಹೋಗಬೇಕು ಅಂತ ಹೇಳಿದ್ದ. ಬಟ್ ಇದು ಹಾಗಲ್ಲ ಗೈಸ್, ಒಂದೇ ರೂಫ್ ಅಂಡರ್ ಬೋತ್ ಗೇಮ್ಸ್ ಯು ಕ್ಯಾನ್ ಪ್ಲೇ. ಯಾಕಂದರೆ ನೀವು ಆಲ್ರೆಡಿ ಫಸ್ಟೇ ಟಿಕೆಟ್ ತೊಗೊಂಡಿರ್ತೀರಲ್ಲ. ನಾನು ಅದಕ್ಕೆ ಮಿಸ್ಟೇಕ್ ಮಾಡ್ಕೊಂಡು ಫಸ್ಟ್ ಓಕೆ ನಾವು ವಾಟರ್ ಗೇಮ್ಸ್ ಆಡೋಕ್ಕೆ ಹೋಗೋಣ, ಯಾಕಂದರೆ ನಂಗೆ ವಾಟರ್ ಅಂದರೆ ತುಂಬ ಇಷ್ಟ ಅಲ್ಲ. ಹಾಗಾಗಿ ಡ್ರೈ ಗೇಮ್ಸ್ ಆಡಲಿಲ್ಲ ಅಂದರೂ ಪರವಾಗಿಲ್ಲ, ನಂಗೆ ಈ ಶಕ್ಕೆಯಲ್ಲಿ ವಾಟರ್ ಗೇಮ್ಸೇ ಆಡಬೇಕು ಅಂತ ನಾನು ವಾಟರ್ ಗೇಮ್ಸಿಗೆ ಫಸ್ಟ್ ಬಂದಿದ್ದು. ಇಲ್ಲ ಅಂದಿದ್ರೆ ನಾನು ಡ್ರೈ ಗೇಮ್ಸ್ ಆಡ್ಕೊಂಡು ಆಮೇಲೆ ವಾಟರ್ ಗೇಮ್ಸ್ ಆಡ್ತಿದ್ದೆ. ಬಿಕಾಸ್ ಯಾಕೆ ಗೊತ್ತಾ, ನಿಮ್ಮ ಫಸ್ಟ್ ಡ್ರೈ ಗೇಮ್ ಆಡೋಕ್ಕೆ ಹೋಗಿ ಅಂತಿದ್ದೀನಿ. ಡ್ರೈ ಗೇಮಲ್ಲಿ ಬಟ್ಟೆ ಎಲ್ಲ ನೆಂದಿದ್ರೆ ಅಲೋ ಮಾಡಲ್ಲ, ಅಲ್ಲಿಗೆ ಮತ್ತೆ ನೀವು ಡ್ರೈ ಪೇರ್ ಆಫ್ ಬಟ್ಟೆ ಇಟ್ಕೊಂಡಿರಬೇಕು, ಯಾಕಂದ್ರೆ ಶಾಕ್ ಎಲ್ಲ ಹೊಡಿಯುತ್ತೆ, ಎಲೆಕ್ಟ್ರಿಕಲ್ ಅದೆಲ್ಲ ಇರುತ್ತೆ. ಈ ವಿಡಿಯೋ ಸ್ವಲ್ಪ ಲೆಂದಿ ಆಗಿರುತ್ತೆ ಬಿಕಾಸ್ ನಾನು ಎಲ್ಲದನ್ನೂ ಕ್ಯಾಪ್ಚರ್ ಮಾಡಿದ್ದೀನಿ. ಐ ಲವ್ ಟು ಚೆರಿಷ್ ಆಲ್ ದ ಮೆಮೊರೀಸ್. ನನಗೆ ಯಾವುದು ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಈಗ ನಾವು ಆಡ್ತಿರೋದು ಲೇಝಿ ವಾಟರ್. ಸೊ ಈ ಗೇಮ್ ಹೆಸರು ಬಂದು ಲೇಝಿ ವಾಟರ್ ಅಂತ. ಈ ಥರ ನಿಮಗೆ ಒಂದು ಟ್ಯೂಬ್ ಕೊಡ್ತಾರೆ, ಅದರಲ್ಲಿ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ವಾಟರಲ್ಲಿ ತೇಲ್ಕೊಂಡು ಹೋಗ್ಬೋದು. ಸೊ ಇದು ಎಷ್ಟು ರೌಂಡ್ಸ್ ಬೇಕಾದರೂ ಆಡ್ಬೋದು. ನಾವು ಫಸ್ಟು ಮಾರ್ನಿಂಗೆ ವಾಟರ್ ಗೇಮ್ಸಿಗೆ ಬಂದಿದ್ದು ಒಂದು ರೀತಿ ಒಳ್ಳೆಯದೇ ಅನ್ಬೋದು, ಯಾಕಂದರೆ ತುಂಬ ರಶ್ ಇರಲಿಲ್ಲ. ಆಮೇಲೆ ಆಫ್ಟರ್ನೂನ್ ತುಂಬ ರಶ್ ಆಯಿತು, ಯಾಕಂದರೆ ಜನಗಳೆಲ್ಲ ಡ್ರೈ ಗೇಮ್ಸ್ ಆಡಿ ಮಧ್ಯಾಹ್ನ ವಾಟರ್ ಗೇಮ್ಸಿಗೆ ಬರ್ತಿದ್ರಲ್ಲ. ಸೊ ಆಮೇಲೆ ತುಂಬ ರಶ್ ಆಯಿತು. ಸೊ ನಮಗೆ ಫುಲ್ ಫ್ರೀ ಇತ್ತು ಆಡಬೇಕಾದ್ರೆ. ಗೊತ್ತಿಲ್ಲ. ನಾವು ಕೂಡ ಯೂಟ್ಯೂಬ್ ವೀಡಿಯೋ ನೋಡಿಕೊಂಡೇ ಬಂದಿದ್ದು ಎಷ್ಟೊತ್ತಿಗೆ ಟೈಮಿಂಗ್ಸ್ ಅಂತ. ಸೊ ಅದರಲ್ಲಿತ್ತು 10 ಗಂಟೆಯಿಂದ 7 ಗಂಟೆ ಅಂತ. ನಾವು ಹಾಗಾಗಿ ಕರೆಕ್ಟ್ 10ಗೆ ರೀಚ್ ಆಗಂಗೆ ಬಂದಿದ್ವಿ. ಆ್ಯಂಡ್ ಫಸ್ಟ್ ವಾಟರ್ ಗೇಮ್ಸಿಗೆ ಬಂದಿದ್ದು. ಸೊ ನೋಡಿ, ಯಾವುದು ಗೇಮ್ಸ್ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ, ಇನ್ನೂ ಇಲ್ಲಿ ಫಾಲ್ಸ್ ಯಾವುದೂ ಹಾಕಿರಲಿಲ್ಲ, ಬಿಕಾಸ್ ಬೆಳಗ್ಗೆ ಯಾರೂ ಬರಲ್ಲ ಅಂತ. ಬಟ್ ಆಫ್ಟರ್ 1 hour ಏನೋ 12ಗೇನೋ ಆನ್ ಮಾಡಿದ್ರು ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ನಿಮ್ಗೆ ಹೇಳಿದ್ನಲ್ಲ, ನಮಗೆ ತುಂಬ ಫ್ರೀ ಆಯಿತು. ವೀಡಿಯೋ ಮಾಡ್ಕೊಳಕ್ಕಾಗಲಿ, ಆಟ ಆಡೋಕ್ಕಾಗಲಿ ಎಲ್ಲ ಫ್ರೆಶ್ ಆಗಿತ್ತು ವಾಟರ್. ಫಸ್ಟ್ ನಾವೇ ಹೋಗಿದ್ದು ನೀರೊಳಗೆಲ್ಲ ಅನ್ಬೋದು. ಹಾಗಾಗಿ ನೀವು ಬರೀ ವಾಟರ್ ಗೇಮ್ಸ್ ಆಡೋರಿದ್ದರೆ, ಫೋಕಸ್ ಮಾಡಿದರೆ ಫಸ್ಟೇ ನೀವು ವಾಟರ್ ಗೇಮ್ಸಿಗೆ ಬಂದುಬಿಡಿ. ನಾನು ಎಡಿಟ್ ಮಾಡ್ಬೇಕಾದ್ರೆ ಈಗ ಕೂತ್ಕೊಂಡು ಎಲ್ಲ ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಯಾಕಂದರೆ ಎಲ್ಲ ಕಡೆ ಬರೀ ಸಾಂಗ್ಸೇ ಇದೆ. ಇದನ್ನು ಹಾಗೆ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿದರೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ. ನೋಡಿ, ಆಕ್ಟೋಪಸ್ ಕೆಳಗಡೆ ನಾನು ಒಬ್ಬಳೇ ಡ್ಯಾನ್ಸ್ ಮಾಡ್ತಿದ್ದೀನಿ, ಯಾಕಂದರೆ ಹೇಳಿದ್ನಲ್ಲ ಮಾರ್ನಿಂಗ್ ಯಾರೂ ಇರಲಿಲ್ಲ, ಫುಲ್ ಫ್ರೀ ಇತ್ತು. ಹಾಗಾಗಿ ಎಷ್ಟು ಬೇಕಷ್ಟು ಎಂಜಾಯ್ ಅಂತೂ ಮಾಡಿಬಿಟ್ಟೆ ನಾನು, ರಶ್ಶೇ ಇರಲಿಲ್ಲ.
ಮೊಬೈಲ್ ಕವರ್ ಹಾಕಿ ಹೆಂಗೆ ಬರ್ತಿದೆ ವಿಡಿಯೋ ಗೊತ್ತಾಗ್ತಿದೆ. ಇಬ್ರು ಹೋಗೋದಾ? ಹಾಂ, ಈಗ ನಾನು ಮುಂದೆ ಕೂರಲ್ಲ ವಿಡಿಯೋ. ವಾವ್ ಗಾಯ್ಸ್, ಇದಕ್ಕೆ ಹೋಗೋಣ, ಇದು ಚೆನ್ನಾಗಿದೆ. ಇದಕ್ಕೆ ಹೋಗೋಣ ಫಸ್ಟು. ಹಾಂ, ಇದು ಹೇಗಿತ್ತು? ಕ್ರೇಜಿ ಆಗಿತ್ತು ಗೈಸ್, ಸಕ್ಕತ್ತಲ್ಲ. ಭಯ ಆಯ್ತಲ್ಲ, ಮೂಗೊಳಗೆ ನೀರು ಹೋಗ್ಬಾರ್ದು. ಇದು ಸಖತ್. ನೆಕ್ಸ್ಟ್ ಗೈಸ್ ಇದಕ್ಕೆ ಬರ್ತೀವಿ. ನೀನು ಇಲ್ಲೇ ಬರೋದು ವಿಡಿಯೋ ಮಾಡ್ತೀಯಾ? ನಾನು ಹೋಗಿಲ್ಲ. ಇಬ್ರಲ್ಲ ಹೋಗೋಣ ಬಾ. ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಗೈಸ್, ನಾವು ಎಂಜಾಯ್ ಮಾಡಬೇಕು ಫಸ್ಟ್. ಈ ಕಡೆ ಸ್ಟಾರ್ಟಿಂಗಲ್ಲಿ ಔಟ್ ಆಫ್ ಸ್ಟಾಕ್ ಇತ್ತಲ್ಲ ಮೊಬೈಲ್ ಕವರ್. ನಾನು ಅಲ್ಲಿ ಹೋದ್ಮೇಲೆ ನನ್ನ ವ್ಲಾಗ್ ನನಗೊಂದು ಕವರ್ ಬೇಕೇ ಬೇಕು ವಿಡಿಯೋ ಶೂಟ್ ಮಾಡೋಕ್ಕೆ ಅಂದಾಗ ಅವರು ಒಂದು ಹುಡುಕಿ ಕೊಟ್ಟರು. ಸೊ ಹಾಗಾಗಿ ಆ ಕವರ್ ಹಾಕ್ಕೊಂಡು ಮಾಡ್ತಿದ್ದೀನಿ. ಇದೆಲ್ಲ ಕ್ಲಾರಿಟಿ ಇಲ್ಲ ನೋಡಿ, ಆ ಕವರ್ ಮೇಲೆಲ್ಲ ನೀರು ಕೊತ್ತಿತ್ತಲ್ಲ, ಹಾಗಾಗಿ ಕ್ಲಾರಿಟಿ ಇಲ್ಲ. ಇದೊಂದು ನೋಡಿ ಸ್ಲೈಡು, ಎಲ್ಲ ಎಷ್ಟು ಭಯ ಆಗೋದು ಗೊತ್ತಾ. ಆಯ್ತಾ? ಗೈಸ್ ಆ ಕಡೆ ಸೈಡ್ ಇರೋದು ಫನ್ ವರ್ಲ್ಡ್, ಲೈಕ್ ಅದ್ರಲ್ಲಿ ಆ ಥರ ಗೇಮ್ಸ್ ಎಲ್ಲ ಇದೆ. ನಾವು ಆಡ್ತಿರೋದು ವಾಟರ್ ಪಾರ್ಕ್. ಸೊ ಇದಂತೂ ಕ್ರೇಜಿ ಆಗಿದೆ. ನೆಕ್ಸ್ಟ್ ನಾವು ಇದನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ದಿಗಂತಿ ಗೇಮಿಗೆ ಹೋಗ್ತಾ ಇದ್ದೀವಿ. ವ್ಲಾಗಿಂಗ್ ಇಸ್ ಡಿಫಿಕಲ್ಟ್ ವೆಲ್ ಪ್ಲೇಯಿಂಗ್. ಲುಕ್ ದಿಸ್, ಸೊ ಕ್ರೇಜಿ. ಒಳಗಡೆ ಹೇಗಿದೆ ಅಲ್ಲ, ಇವ್ರು ಅಲೋನ್ ಹೋಗ್ತಿದ್ದಾರಲ್ಲ, ಫುಲ್ ಅಲ್ಲೆಲ್ಲ ತಿರ್ಕೊಂಡು ಅಲ್ಲ. ಗೈಸ್ ನೆಕ್ಸ್ಟ್ ವಿ ಆರ್ ಗೋಯಿಂಗ್. ಇದ್ರೊಳಗೆ ಕ್ರೇಜಿ ಆಗಿದೆ ಇದಂತ. ಗೈಸ್ ಕ್ರೇಜಿ! The queue is long. Guys, next we are going inside this. So crazy, come. Wait. Oh my God. Kutta, shall we go? Ready? My God, crazy! La 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 la! Oh my God, this is crazy!
ಕಿವಿ ಒಳಗೆಲ್ಲ ಸಿಗಾಕೋ ಆಯ್ತಾ. ನೋಡಿ. ಹೋಗ್ತೀಯಾ? ಹುಷಾರ್ ಕಣೋ. ನಾನು ಈ ವಿಡಿಯೋದಲ್ಲಿ ಅದು ಎಷ್ಟು ಸತಿ ಕ್ರೇಜಿ ಹೇಳಿದ್ದೀನೋ ನನಗೆ ಗೊತ್ತಿಲ್ಲ. ಐ ಗೋ ಕ್ರೇಜಿ ವೆನ್ ಐ ಸಿ ವಾಟರ್. ಲಿಟ್ರಲಿ ಐಮ್ ಹೈಡ್ರೋಫಿಲಿಕ್ ಇನ್ ನೇಚರ್. ನನಗೆ ವಾಟರ್ ಪ್ಲೇಸಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಆರ್ಟಿಫಿಷಿಯಲ್ ಪಾಂಡ್ಸ್ ಅಥವಾ ಲೇಕ್ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಇಲ್ಲ ನ್ಯಾಚುರಲ್ ವಾಟರ್ ಫಾಲ್ಸ್ ಆಗಿರ್ಬೋದು, ಯಾವುದೇ ಆಗಿರಲಿ ನೀರಂದರೆ ನಂಗೆ ತುಂಬಾ ಇಷ್ಟ. ತುಂಬ ಟೈಮ್ ಅಲ್ಲೇ ಸ್ಪೆಂಡ್ ಮಾಡೋಕ್ಕೆ ನನಗೆ ಬೋರೇ ಆಗೋಲ್ಲ. ನಾನು ನೀರೊಳಗೇ ಸ್ಪೆಂಡ್ ಮಾಡ್ಕೊಂಡು ಕೂತ್ತೀನಿ. ವಾಟರ್ ಪ್ರೂಫ್ ಫೋನ್ ತಗೊಂಡಿದ್ದಕ್ಕೂ ಒಳ್ಳೇದಾಯ್ತು. ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ ಗೇಮ್ ಇದೇನೆ. ಅದು ಫ್ಲೋಟಿಂಗ್ ಬೆಡ್ ಇತ್ತಲ್ಲ, ಅದ್ರ ಮೇಲೆ ಕೂತ್ಕೊಂಡು ಮಲ್ಕೊಂಡು ಎಲ್ಲ ಸ್ವಿಮ್ಮಿಂಗ್ ಕಲಿತಿದ್ದೆ. ಆಲ್ಮೋಸ್ಟ್ ಒಂದು 3 hours ಏನೋ ಇದ್ರ ಮೇಲೆ ಸ್ಪೆಂಡ್ ಮಾಡಿದೆ. ಸ್ವಲ್ಪ ಹೊತ್ತು ನಾನು ಏನು ಕ್ಯಾಪ್ಚರ್ ಮಾಡಲಿಲ್ಲ. ಸೆಕೆಂಡ್ ಹಾಫ್ ಅಂತೂ ನಾನು ಫುಲ್ಲು ಎಂಜಾಯ್ ಮಾಡೋದ್ರಲ್ಲಿದ್ದೆ. ಏನೂ ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ಊಟ ಆದಮೇಲೆ ಬರೀ ಆಟ ಅಷ್ಟೇ ಆಡಿದ್ದು. ಆಟ ಆಡ್ಬೇಕಾದ್ರೆ ಎಲ್ಲ ಕ್ರೇಜಿಯಾಗೇ ಇತ್ತು. ಕ್ರೇಜಿ ಅಂದ್ಕೊಂಡು ಕೆರ್ಚ್ಕೊಂಡು ಆಟ ಆಡ್ತಿದ್ದೆ. ಮನೆಗೆ ಬಂದಮೇಲೆ ಗೊತ್ತಾಯಿತು ಫುಲ್ ಟ್ಯಾನಾಗಿ ಹೋಗಿದ್ದೀನಿ ಅಂತ. ಕ್ಲೋರಿನ್ ಪ್ಲಸ್ ಸನ್ ಬರ್ನ್. OMG, ಐ ವಾಸ್ ಲಿಟ್ರಲಿ ಲೈಕ್ ಮನೆಗೆ ಬಂದು ನನ್ನ ಸ್ಕಿನ್ ನೋಡೋಂಗಿಲ್ಲ. ನಂಗೆ ಈಗಲೂ ನಾನು ಎಡಿಟ್ ಮಾಡಬೇಕಾದ್ರೂ ನನ್ನ ಕೈ ನೋಡ್ಕೊಂಡು ನಂಗೆ ಅಳು ಬರ್ತಿದೆ. ಅಷ್ಟು ಟ್ಯಾನ್ ಆಗಿ ಫುಲ್ಲು ಬ್ಲ್ಯಾಕಾಗಿ ಹೋಗ್ಬಿಟ್ಟಿದೆ. ಸ್ಕಿನ್ ಟೋನೇ ಚೇಂಜ್ ಆಗಿಬಿಟ್ಟಿದೆ. ನನ್ನ ಕೈ ನೋಡಿಬಿಟ್ರೆ ಅಂತೂ ಒಂದು 4-5 ಶೇಡ್ಸ್ ಆಗಿಬಿಟ್ಟಿದೆ. ಹಾಗಾಗಿದೆ. ಫೇಸಿಗಾದರೂ SPF ಅಪ್ಲೈ ಮಾಡಿದೆ, ಆದರೂ ಅದು ಸ್ವಲ್ಪ ಟ್ಯಾನ್ ಆಗಿದೆ.
ದಿಗಂತ್ ಅಂತೂ ಸ್ವಿಮ್ಮಿಂಗಲ್ಲಿ ಮಾಸ್ಟರ್ಸ್ ಮಾಡಿದ ಅನಿಸುತ್ತೆ. ಫುಲ್ಲು ಅಂಡರ್ ವಾಟರು ಹೆಂಗೆಂಗೋ ಸ್ವಿಮ್ ಮಾಡ್ತಿದ್ದ ಅವನು, ಫುಲ್ ಡೈವ್ ಮಾಡ್ತಿದ್ದ. ನನಗೆ ಯಾಕಪ್ಪ ಸ್ವಿಮ್ಮಿಂಗ್ ಬರಲ್ಲ ಅನ್ನಿಸ್ತಿತ್ತು ಗೊತ್ತಾ. ನಾನು ಕಲಿಬೇಕಂತ ಎಷ್ಟೋ ಕಲಿತೆ ಗೈಸ್. ನಂಗೆ ಈ ಥರ ಅಡ್ವೆಂಚರಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನಂಗೆ ಕಲಿಯೋ ಇಂಟ್ರೆಸ್ಟು ಸಹ ಇದೆ. ನಾನು ತುಂಬ ಬೇಗನೆ ಕಲ್ತು ಬಿಡ್ತೀನಿ. ಸ್ವಿಮ್ಮಿಂಗ್ ಕ್ಲಾಸಸ್ ಎಲ್ಲಾರ ಹೋದರೆ ಇಷ್ಟೊತ್ತಿಗೆ ಕಲ್ತಿರ್ತಿದ್ದೀನೇನೋ. ಇದು ಎಂಟ್ರೆನ್ಸಲ್ಲೇ ಇರೋವಂಥ ಗ್ರೀನ್ ವಾಟರ್ ಪೂಲ್. ಇಲ್ಲಿ ಸೈರನ್ ಆನ್ ಆದ್ಕೊಳ್ಳೋ ಈ ಥರ ವೇವ್ಸ್ ಬರುತ್ತೆ ನೋಡಿ, ಎಷ್ಟು ಚೆಂದ ವೇವ್ಸ್ ಬರ್ತಿದೆ ಅಂದರೆ ಆವಾಗ ಜಂಪ್ ಮಾಡೋಕ್ಕೆ, ಸ್ವಿಮ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಬೆಳಗ್ಗೆ ಆಗಿರೋದ್ರಿಂದ ಇಷ್ಟು ಫ್ರೀ ಇದೆ. ಆದರೆ ನಾನು ಸಂಜೆ ಆಡಿದ್ನಲ್ಲ ಗೈಸ್, ಸಂಜೆ 4 o'clock ಅಷ್ಟೊತ್ತಿಗೆ ಲೈಕ್ 3 to 4 ಫುಲ್ ಕ್ರೌಡ್ ಇತ್ತು. ಹೆವಿ ಕ್ರೌಡ್ ಅಂದರೆ ಕ್ರೌಡು. ಆವಾಗ ನಾನು ವೀಡಿಯೋ ಮಾಡ್ಕೊಳ್ಲಿಲ್ಲ, ಯಾಕಂದರೆ ನಾನು ಸೆಕೆಂಡ್ ಹಾಫ್ ಫುಲ್ ಎಂಜಾಯ್ ಮಾಡೋದ್ರಲ್ಲೇ ಇದ್ದೆ. ಫೋನ್ನ ನಾನು ಲಾಕರಲ್ಲಿ ಇಟ್ಬಿಟ್ಟಿದ್ದೆ, ನಾನು ಏನೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಈಗ ಇಷ್ಟು ಫ್ರೀ ಇದೆ, ಬಟ್ ಸೆಕೆಂಡ್ ಹಾಫ್ ಎಲ್ಲ ಬರ್ತಾರಲ್ಲ ವಾಟರ್ ಗೇಮ್ ಮಾಡೋಕ್ಕೆ, ಅವಾಗಿಷ್ಟು ಖಾಲಿ ಇರೋದೇ ಇಲ್ಲ. ಈ ಪೂಲು ಫುಲ್ ರಶ್ ಇರುತ್ತೆ, ಸ್ವಿಮ್ ಮಾಡೋಕ್ಕೂ ಆಗಲ್ಲ ನಿಮಗೆ. ಬಿಸಿಲು ನೋಡ್ತಿದ್ದೀರಲ್ಲ ಹೇಗಿದೆ ಅಂತ. ಆ ಬಿಸಿಲಲ್ಲಿ ನೀರೊಳಗೆ ಇರೋಣ ಅನ್ನಿಸ್ತಿತ್ತು, ಬಟ್ ನಂಗೆ ಗೊತ್ತಿಲ್ಲ ಅದು ಒಳಗಡೆ ಇಷ್ಟೊಂದೆಲ್ಲ ಸನ್ಬರ್ನ್ ಆಗ್ತಿದೆ, ರಿಯಾಕ್ಷನ್ ಆಗ್ತಿದೆ ಅಂತ. ಬಿಕಾಸ್ ಕ್ಲೋರಿನ್ ಹಾಕಿರ್ತಾರೆ, ಹೆವಿ ಕ್ಲೋರಿನೇಟೆಡ್ ಮಾಡಿರ್ತಾರೆ. ಯಾಕಂದರೆ ಅಷ್ಟು ಜನ ಪೂಲ್ ಒಳಗೆ ಇಳಿತಾರಲ್ಲ, ಅದಕ್ಕೆ ಸ್ಕಿನ್ ಎಲ್ಲ ಡಾರ್ಕ್ ಆಗಿ ಹೋಯಿತು. ಈಗ ನೋಡಿ ಎಲ್ಲರೂ ವೇವ್ಸಿಗೆ ಕಾಯ್ತಾ ಇದ್ದಾರೆ. ಸೈರನ್ ಆಯಿತು, ಸೊ ವೇವ್ಸ್ ಬರುತ್ತೆ ಅಂತ ಎಲ್ಲ ಕಾಯ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಫನ್ ಆಗಿತ್ತು ಮಾತ್ರ. ಆ್ಯಂಡ್ ಈಗ ನೋಡಿ ವೇವ್ಸ್ ಬಂತು, ಅಲ್ಲಿ ರೋಪ್ ಹಾಕಿದ್ದಾರೆ, ಅದರಿಂದ ಆಚೆ ಹೋಗಂಗಿಲ್ಲ ಅಂತ, ಡೇಂಜರ್ ಅಂತ. ಅದು ಬಂತದೆ, ಜಂಪ್ ಮಾಡಿ. ನನಗೆ ಅಂಡರ್ ವಾಟರ್ ಹೋಗೋಕ್ಕೆ ತುಂಬ ಇಷ್ಟ ಆಗ್ತಿತ್ತು. ಸೊ ಎಷ್ಟೊತ್ತು ನಾನು ಅಂಡರ್ ವಾಟರ್ ಇರ್ತೀನಿ ಅಂತ ಸುಮ್ಮನೆ ಹಂಗೆ ಕೌಂಟ್ ಮಾಡ್ಕೊತಿದ್ದೆ. ಸುಮಾರು ಹೊತ್ತು ಇರೋಕ್ಕಾಗಲ್ಲ. Crazy. Underwater is crazy, guys. ನಂಗೆ ಎಷ್ಟು ಆಟ ಆಡಿದ್ರು ಟಯರ್ಡ್ ಅನಿಸ್ಲಿಲ್ಲ. ಇನ್ನೂ ನೀರಲ್ಲಿ ಆಟ ಆಡಬೇಕು ಅನ್ನೋ ಅಷ್ಟು ಹುಚ್ಚಿತ್ತು. ಮತ್ತೆ ನಾಳೆನೂ ಹೋಗೋಣ ಶಿರ್ಡೀಗೆ. ಈಗೇನೋ ಕಾಲನ್ನೆಲ್ಲ ಎಕ್ಸ್ಪೋಸ್ ಮಾಡ್ಕೊಂಡು ಫ್ಲೆಕ್ಸ್ ಮಾಡ್ಕೊಂಡು ಆಡ್ತಾಯಿದ್ದೀನಿ. ಆಮೇಲೆ ನನ್ನ ಕಾಲು ಕೈ ನೋಡ್ಕೊಂಡು ಮನೆಗೆ ಬಂದು ನನಗೆ ಅಳು ಬರ್ತಾಯಿತ್ತು. ಲಿಟ್ರಲಿ ಇಷ್ಟೊಂದು ಟ್ಯಾನಾಗಿ ಇಷ್ಟೊಂದು ಕಪ್ಪಾಗಿ ಹೋಗ್ಬಿಟ್ನಲ್ಲ ಅಂತ. ಫುಲ್ ಪ್ಯಾಂಟ್ ಹಾಕೊಂಡು ಹೋಗ್ಬೇಕಿತ್ತು ನಾನು. ಫುಲ್ ಸ್ಲೀವ್ಸ್ ಟೀ ಶರ್ಟ್ ಇಟ್ಟಿರ್ಬೇಕಿತ್ತು ಅಲ್ಲಿ ಅವರು, ನೈಲಾನು. ಆವಾಗಲಾದರೂ ಸ್ವಲ್ಪ ಟ್ಯಾನ್ ಆಗ್ತಿರ್ಲಿಲ್ಲ. ಬರೋತ್ತಿಗೆ ಎಷ್ಟು ಕಲರ್ ಇದೆ ನೋಡಿ ಗೈಸ್, ಹೋಗೋತ್ತಿಗೆ ಹೆಂಗೆ ಆಗಿದ್ದೀನಿ ನೀವೇ ನೋಡಿ.
ಅವ್ರು ಈ ಥರ ಮೂವಿ ಸಾಂಗ್ಸ್ ಪ್ಲೇ ಮಾಡ್ತಿದ್ರೆ ನನ್ನ ವೀಡಿಯೋಸಿಗೆ ಕಾಪಿರೈಟ್ ಬರುತ್ತೆ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಟ್ಕೊಂಡು ಕೂತಿದ್ದೀನಿ. ಇದು ಲೇಝಿ ರಿವರ್ ವಾಟರ್, ನಾನು ಲೇಝಿ ಅಲ್ವಾ, ಅದಕ್ಕೆ ಇದನ್ನೇ ಆಡ್ಕೊಂಡಿದ್ದೆ ನಾನು ಕೂಡ. ನಾನಂತೂ ಆಟ ಆಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಅಷ್ಟರಲ್ಲಿ ದಿಗಂತೂ ನನಗೆ ಹೊಟ್ಟೆ ಹಸಿತಿದೆ ಅಂದ. ಸೊ ಅವನಿಗೇನಾದರೂ ಊಟ ಕೊಡ್ಸೋಣ, ನಾನು ಊಟ ಮಾಡೋಣ ಅಂತ ಫುಡ್ ಕೋರ್ಟಿಗೆ ಬಂದಿದ್ದೀವಿ. ಇಲ್ಲೊಂದು ಫುಡ್ ಕೋರ್ಟ್ ಇದೆ, ಇಲ್ಲಿ ಮೆನ್ಯೂ ತೋರಿಸ್ತೀನಿ ನಿಮಗೆ ಏನೆಲ್ಲ ಸಿಗುತ್ತೆ ಅಂತ. ಹೊರಗಡೆಯಿಂದನೂ ನೀವು ಫುಡ್ ತರ್ಬೋದು, ಔಟ್ಸೈಡ್ ಫುಡ್ ಕೂಡ ಅಲೋಡ್ ಇದೆ, ವಿಚ್ ಇಸ್ ಒನ್ ಆಫ್ ದ ಗುಡ್ ಥಿಂಗ್ ಅಲ್ವಾ. ಇಲ್ಲಿ ನೋಡಿ, ವೆಜ್ ಫ್ರೈಡ್ ರೈಸ್, ಎಗ್ ನೂಡಲ್ಸ್, ಎಗ್ ರೈಸ್, ಫ್ರೆಂಚ್ ಫ್ರೈಸ್, ಬ್ರೆಡ್ ಸ್ಯಾಂಡ್ವಿಚ್, ಈ ಥರ ತುಂಬ ಇತ್ತು. ಸೊ ನಿಮ್ಗೆ ಯಾವ್ದು ಬೇಕಾದ ತೊಗೋಬೋದು. ನಾನು ವೆಜ್ ಸ್ಯಾಂಡ್ವಿಚ್ ತೊಗೊಂಡೆ ಆ್ಯಂಡ್ ಅವನು ನೂಡಲ್ಸ್ ಬೇಕು ಅಂದ. Guys, next we are going to play this game. ಎಷ್ಟು ಇದಿದೆ ನೋಡು ಹೈಟ್. ನಾನು ಎಲ್ಲಿ ಕೂತಿದ್ದೀನಿ ಅಂತ ಕಾಣಿಸ್ತಾ ಇದೆಯಾ? ಅಲ್ಲೇ ನೋಡಿ ಕೂತಿದ್ದೀನಲ್ಲ, 5th ಸೀಟಲ್ಲಿ. ಸೊ ಅದು ನಾನೇ. ಇಲ್ಲಿಗೆ ಒಬ್ಬೊಬ್ಬರೇ ಬರಬಾರ್ದು ಗೈಸ್, ಫುಲ್ ಗ್ರೂಪ್ ಆಫ್ ಫ್ರೆಂಡ್ಸ್ ಜೊತೆ ಬರಬೇಕು, ತುಂಬ ಫನ್ ಇರುತ್ತೆ ಆವಾಗ ಆಡೋಕ್ಕೆ. ದಿಯಾ ಯಾಕೆ ನಮ್ಮ ಜೊತೆ ಬಂದಿರಲಿಲ್ಲ ಅಂದರೆ ಅವಳಿಗೆ ಪಿರಿಯಡ್ಸ್ ಇತ್ತು. ಸೊ ಗರ್ಲ್ಸ್ ಪ್ರಾಬ್ಲಮ್ ಅಲ್ಲ, ಪಿರಿಯಡ್ಸ್ ಇದ್ದಾಗ ಶಿ ಕಾಂಟ್ ಪ್ಲೇ ಇನ್ ವಾಟರ್, ಹಾಗಾಗಿ ಅವಳು ಬಂದಿರಲಿಲ್ಲ. ಇಲ್ಲ ಅಂದಿದ್ರೆ ಡೆಫಿನೆಟ್ಲಿ ಅವನು ಕರ್ಕೊಬರ್ತಿದ್ದೆ. ತುಂಬ ಚೆನ್ನಾಗಿತ್ತು. ನಂಗೆ ಅವಳಿಗೆ ಅಲ್ಲಿಂದನೇ ವೀಡಿಯೋ ಕಾಲ್ ಮಾಡಿದ್ದೆ, ನಮ್ಮ ಮಮ್ಮಿಗೆ ವೀಡಿಯೋ ಕಾಲ್ ಮಾಡಿದ್ದೆ, ನಮ್ಮ ಡ್ಯಾಡಿಗೆ ಮಾಡಿದ್ದೆ ಆ್ಯಂಡ್ ಆಂಟಿಗೆ ಮಾಡಿದ್ದೆ, ಎಲ್ರಿಗೂ ತೋರಿಸ್ತಾ ಇದ್ದೆ ಬಿಕಾಸ್ ಅಷ್ಟು ಖುಷಿಯಾಗಿತ್ತು. ಗೈಸ್, ದಿಸ್ ವಾಸ್ ನಾಟ್ ದ್ಯಾಟ್ ಸ್ಕೇರಿ. ಇದೇನು ಚೆನ್ನಾಗಿರಲಿಲ್ಲ, ಭಯನೇ ಆಗಲಿಲ್ಲ ಗೊತ್ತಾ. ಗೈಸ್, ನೆಕ್ಸ್ಟ್ ನಾವು ಈ ಆಟಕ್ಕೆ ಹೋಗ್ತಾ ಇದ್ದಾವೆ. ನನಗೆ ಇದಷ್ಟು ಇಷ್ಟ ಆಗ್ತಿಲ್ಲ, ವಾಟರ್ ಗೇಮ್ಸ್ ಇಷ್ಟು. ಇದಕ್ಕಿಂತ ವಾಟರ್ ಗೇಮ್ಸ್ ಏನಿದೆಲ್ಲ, ಜೈಂಟ್ ವೀಲ್ ಆಡ್ತೀಯಾ? ಅಲ್ಲಿ ಯಾರೂ ಕೂತಿಲ್ಲ, ಈ ಬಿಸಿಲಲ್ಲಿ ಯಾರು ಆಡ್ತಾರೆ? ದಿಗನ್ನ ಕಳಿಸ್ತಾ ಇದ್ದೀನಿ. ಬೀಳ್ತಾನಾ? ವಾವ್, ಗ್ರೇಟ್ ದಿಗಂತ್. ಬೀಳ್ತಿಲ್ಲ. ಬೀಳ್ತಾನೆ ಇಲ್ವಲ್ಲೋ ಗೈಸ್. ಅವ್ರಿಗೆ ಬೀಳ್ತಿಲ್ಲ ಅನ್ಕೊ ಗೈಸ್. ದಿಸ್ ಇಸ್ ಕ್ರೇಜಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಪ್ಲೇ ದಿಸ್. ಹೇಗೆ ಹಾಕೊಂತಿದ್ದಾರೆ?
ಓಕೆ ಇದಾ ಓಕೆ ಬಿದ್ದೋಗ್ಬಾರ್ದು ಅಂತ. ಇಲ್ಲಿರೋ ಎಂಪ್ಲಾಯೀಸು ಸೇಫ್ಟಿ ಫಾಲೋ ಮಾಡಲ್ಲ ಅನಿಸುತ್ತೆ. ಎಲ್ಲರಿಗೂ ಅದು ಸೀಟ್ ಬೆಲ್ಟ್ ಹಾಕ್ತಾಯಿದ್ರು, ಬಟ್ ನನ್ನ ಹತ್ರ ಬರಲೇ ಇಲ್ಲ. ದಿಗಂತ್ ಹೇಳಿದ ಮೇಲೆ ನಂಗೆ ಗೊತ್ತಾಗಿ ಹಾಕ್ಕೊಂಡೆ. ಎಲ್ಲರೂ ಹಾಕ್ಕೊಂಡಲ್ಲೇ ಹಾಗೆ ತಿರುಗಿಸಿದ್ರೆ ಬೀಳೋ ಚಾನ್ಸಸ್ ಇರ್ತಿತ್ತು. ಸೊ ಸೇಫ್ಟಿ ಮೆಷರ್ ಫಾಲೋ ಮಾಡಲ್ಲ. ಇದೇನು ಫುಲ್ ಉಲ್ಟಾ ತಿರುಗಿಸ್ತಿದ್ದಾರೆ. ಯಪ್ಪ ಬಾಯಲ್ಲಿದ್ದೀರಲ್ಲ ಆಚೆ ಬಂದ್ಬಿಡುತ್ತೆ ಊಟ ಮಾಡ್ಕೊಂಡು ಇದು ವಾಟರ್ ಸ್ಪ್ರಿಂಕಲ್ ಮಾಡುತ್ತೆ ಅನ್ಸುತ್ತೆ. ಬಂದೆ ತಡಿ. ವೆಯ್ಟ್ ವೆಯ್ಟ್ ಐ ಆಮ್ ಕಮಿಂಗ್ ದೇರ್. ಇದು ವಾಟರ್ ಶೂಟ್ ಮಾಡೋದಾ? ಏ ವಾಟರ್ ಸ್ಟಾರ್ಟ್ ಆಯ್ತು. ನಾವು ಆಡಿದ್ರಲ್ಲಿ ಒನ್ ಆಫ್ ದ ಡಮ್ಮಿ ಗೇಮ್ ಅಂದರೆ ಇದೆ. ಒಂಚೂರು ಚೆನ್ನಾಗಿರಲಿಲ್ಲ, ಸುಮ್ಮನೆ ಮತ್ತೆ ಬಟ್ಟೆ ಎಲ್ಲ ಒದ್ದೆ ಆಯ್ತು ಅಷ್ಟೆ. ನಾನು ಅದಾಡಬೇಕು. ಹಾರ್ಸ್ ಚೆನ್ನಾಗಿದೆ. ಎಕ್ಸ್ಕ್ಯೂಸ್ ಮೀ, ವಾಟರ್ ಹಾರಿಸ್ಕೊಂಡು ಹೋಗೋದಿಲ್ಲ ಅಷ್ಟೇ. ಇವರೆಲ್ಲ ನಂಗೆ ಹಾರಿಸ್ತಿದೆ ನೀರು. ಫುಲ್ ನನ್ನ ಪ್ಯಾಂಟ್ ಎಲ್ಲ ಥಂಡಿ ಥಂಡಿ. ವಾಟರ್ ಗೇಮ್ಸ್ 4 PM ಎಂಡ್ ಮಾಡಿದ್ರು. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್. ಇದೆಲ್ಲ ಇನ್ನೂ ಇದೆ.